ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಮುಂದೆ ಕೆಲವು ದಿನಗಳಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ನಂತರ ಅಲಾಟ್ ಆದಂತಹ ಕಾಲೇಜ್ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಬಟ್ ಇದು ಮಾಕ್ ಅಲಾಟ್ಮೆಂಟ್, ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ರಿಯಲ್ ಅಲಾಟ್ಮೆಂಟಲ್ಲೂ ಕೂಡ ಮಾಕ್ ಅಲಾಟ್ಮೆಂಟ್ ಸಿಕ್ಕಂತಹ ಕಾಲೇಜೇ ಸಿಗೋ ಚಾನ್ಸಸ್ ಇರತ್ತ. ಅದ್ರ ಜೊತೆಗೇನೆ ಈಗ ಏನಾದ್ರು ಟ್ರಿಕ್ ಇದೆಯಾ ಅಂದ್ರೆ, ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಮುಂದೆ ಸಿಗಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನನ್ನ ಆಪ್ಷನ್ ಎಂಟ್ರಿ ಎಡಿಟೇ ಮಾಡಲ್ಲ. ಎಡಿಟ್ ಮಾಡದೇ ಇರೋದ್ರಿಂದ ನನಗೆ ಮಾಕ್ ಅಲಾಟ್ಮೆಂಟ್ ಸಿಕ್ಕಿರುವಂತಹ ಕಾಲೇಜ್ ರಿಯಲ್ ಅಲಾಟ್ಮೆಂಟ್ ಅಲ್ಲೂ ಸಿಗತ್ತಾ? ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಇದ್ರೆ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಆನ್ಸರ್ ಸಿಗತ್ತೆ. ವಿಷಯವನ್ನ ತಿಳಿದುಕೊಳ್ಳಿ. ಮೊದಲೇದಾಗಿ ಅದೇ ಹೇಳಿದ್ನಲ್ಲ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ನಂತರ ಅದು ಡೆಮೋ ರೀತಿಯಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ರಿಯಲ್ ಅಲಾಟ್ಮೆಂಟ್ ಸಿಕ್ಕಿರುವಂತಹ ಕಾಲೇಜ್ಗಾದ್ರೆ ಅಡ್ಮಿಷನ್ ತೆಗೆದುಕೊಳ್ಬಹುದು. ಈಗ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಈ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ. ಸೊ ಆ ಎಡಿಟಿಂಗಿಗೆ ಏನು ಅವಕಾಶ ಕೊಟ್ಟಿರ್ತಾರೆ, ಅದರಿಂದನೇ ಮುಂದೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಾಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅದು ಚೇಂಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ಮಾಕ್ ಅಲಾಟ್ಮೆಂಟ್ ಒಂದು ಕಾಲೇಜ್ ಅಲಾಟ್ ಆಗಿದೆ, ರಿಯಲ್ ಅಲಾಟ್ಮೆಂಟ್ ಆದಾಗ ನಿಮಗೆ ಬೇರೆ ಕಾಲೇಜ್ ಅಲಾಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಈಗ ಅದೇ ಹೇಳಿದಲ್ವಾ, ನಾನು ಎಡಿಟ್ ಮಾಡಲ್ಲ. ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇದೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ, ಅದಕ್ಕೋಸ್ಕರ ನಾನು ಎಡಿಟ್ ಮಾಡಲ್ಲ. ನನಗೆ ರಿಯಲ್ ಅಲಾಟ್ಮೆಂಟ್ ಅಲ್ಲೂ ಅದೇ ಕಾಲೇಜ್ ಸಿಗತ್ತಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು. ಬಟ್ ಏನು ಅಂತ ಹೇಳಿದ್ರೆ, ನೀವು ಎಡಿಟ್ ಮಾಡದೇ ಇದ್ರೂ ಕೂಡ ಬೇರೆಯವರು ಎಡಿಟ್ ಮಾಡಿರ್ತಾರಲ್ವಾ, ಅದರಿಂದ ಏನಾಗುತ್ತೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ಗಿಂತ ಬೇರೆ ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಅಲಾಟ್ ಆಗಬಹುದು. ಯಾಕಂತ ಹೇಳಿದ್ರೆ ಈ ಮಾಕ್ ಅಲಾಟ್ಮೆಂಟ್ ಅಥವಾ ರಿಯಲ್ ಅಲಾಟ್ಮೆಂಟ್ ಅದು ಕೇವಲ ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ ಡಿಪೆಂಡ್ ಆಗಿರಲ್ಲ. ಎಲ್ಲ ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿ, ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಈಗ ಏನು ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೊಂದು ಕಾಲೇಜ್ ಅಲಾಟ್ ಆಗಿದೆ, ಓಕೆನಾ? ಆ ಕಾಲೇಜನ್ನ ನಿಮಗಿಂತ ಚೆನ್ನಾಗಿ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿ ಆ್ಯಡೇ ಮಾಡಿಲ್ಲ ಅವ್ರ ಆಪ್ಷನ್ ಎಂಟ್ರಿ ಒಳಗಡೆ. ಸೊ ಅವಾಗ ಏನಾಯ್ತು, ನಿಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಆ ಒಂದು ಕಾಲೇಜ್ ಅಲಾಟ್ ಆಯಿತು. ಬಟ್ ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗಿಂತ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿ ಆ ಕಾಲೇಜನ್ನ ಮೊದಲಿಗೆ ಆ್ಯಡ್ ಮಾಡಿರಲಿಲ್ಲ, ಈಗ ಆ್ಯಡ್ ಮಾಡಿದ್ರು. ಆವಾಗ ಏನಾಗುತ್ತೆ, ನಿಮಗಿಂತ ಒಳ್ಳೆ ರ್ಯಾಂಕ್ ಇರೋದ್ರಿಂದ ಆ ಹೊಸದಾಗಿ ಅವರು ಆ್ಯಡ್ ಮಾಡೋದಕ್ಕೆ, ಅಂದ್ರೆ ಎಡಿಟಿಂಗ್ ಟೈಮಲ್ಲಿ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ರಿಯಲ್ ಅಲಾಟ್ಮೆಂಟ್ ಅಲ್ಲಿ ಆ ಕಾಲೇಜ್ ಅಲಾಟ್ ಆಗುತ್ತೆ, ನಿಮಗೆ ಬೇರೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಈ ರೀತಿ ಆಗಿರೋದ್ರಿಂದ ನೀವು ಆಪ್ಷನ್ ಎಂಟ್ರಿ ಎಡಿಟ್ ಮಾಡಬಹುದು, ಮಾಡದೇನೂ ಇರಬಹುದು. ಬಟ್ ಬೇರೆ ವಿದ್ಯಾರ್ಥಿಗಳು ಏನು ಎಡಿಟ್ ಮಾಡಿರ್ತಾರೆ, ಅದರಿಂದ ಈ ಮಾಕ್ ಅಲಾಟ್ಮೆಂಟ್ ಸಿಕ್ಕಿರುವಂತಹ ಸೀಟ್ ಏನಿದೆ ಅದು ರಿಯಲ್ ಅಲಾಟ್ಮೆಂಟ್ ಅಲ್ಲಿ ಚೇಂಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಂತ ಎಲ್ಲ ವಿದ್ಯಾರ್ಥಿಗಳಿಗೂ ಚೇಂಜ್ ಆಗಿ ಬಿಡುತ್ತೆ, ಹಾಗಿರೋದಿಲ್ಲ. ಬಟ್ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಹಾಗೆ ರಿಯಲ್ ಅಲಾಟ್ಮೆಂಟ್ ಸಿಕ್ಕಿರುವಂತಹ ಕಾಲೇಜ್ ಎರಡು ಬೇರೆ ಬೇರೆ ಆಗಿರುತ್ತೆ. ಬಟ್ ತುಂಬಾ ವಿದ್ಯಾರ್ಥಿಗಳಿಗೆ ಸೇಮ್ ಕಾಲೇಜ್ ಕೂಡ ಅಲಾಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಲ್ಲೂ ಇದೇ ಕಾಲೇಜ್ ಅಲಾಟ್ ಆಗಿತ್ತು, ರಿಯಲ್ ಅಲಾಟ್ಮೆಂಟ್ ಅಲ್ಲೂ ಅದೇ ಕಾಲೇಜ್ ಅಲಾಟ್ ಆಯಿತು. ಬಟ್ 100% ಸಿಕ್ಕೇ ಸಿಗತ್ತೆ ಅಂತ ಹೇಳೋದಕ್ಕಾಗಲ್ಲ, ಚೇಂಜ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಒಂದು ಕಾಲೇಜ್ ಇಷ್ಟ ಆಗಿದೆ ಅಂದ್ರೆ, ಅಲಾಟ್ ಆಗಿರುವಂಥ ಕಾಲೇಜ್ ಇಷ್ಟ ಆಗಿದೆ, ಆ ರೀತಿ ಇದ್ರೂ ಕೂಡ ನಿಮಗೆ ಅವಶ್ಯಕತೆ ಇದ್ರೆ, ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡಬೇಕು ಅಂತ ಅನಿಸಿದ್ರೆ, ನಿಮಗೆ ಅವಶ್ಯಕತೆ ಇದೆ ಅನಿಸಿದ್ರೆ ಎಡಿಟ್ ಮಾಡೋದು, ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.